ನಮಸ್ಕಾರ, ನಾನು ನಿಮ್ಮ ಅಭಿಮಹೇಶ್. 4 ಮಂತ್ಸ್ ಚಾಲೆಂಜಲ್ಲಿ ಇವತ್ತು ಡೇ 2. ಲಾಸ್ಟ್ ವಿಡಿಯೋ ನಾವು ಕರೆಕ್ಟಾಗಿ ನಿಮಗೆ ತೋರ್ಸೋಕ್ಕಾಗಿಲ್ಲ. ಸೊ ಇವತ್ತಿಂದ ನೀಟಾಗಿ ವಿಡಿಯೋಸ್ ಮಾಡ್ತೀನಿ. ಇವಾಗ ಜಿಮ್ ಹೋಗೋಕ್ಕಿಂತ ಮುಂಚೆ ನಾನು ಒಂದು ಶೇಕ್ ಮಾಡ್ಕೊಂಡು ಕುಡಿತೀನಿ. ಏನು ಅಂದರೆ ಅದಕ್ಕೆ ಏನೇನು ಹಾಕ್ತೀನಿ ಅಂದರೆ 2 ಎಗ್ ಹಾಕ್ತೀನಿ, ಮತ್ತು ಒಂದು ಸ್ಕೂಪ್ ಪ್ರೋಟೀನ್ ಹಾಕ್ತೀನಿ, ಮತ್ತು 2 ಬಾಳೆಹಣ್ಣು ಹಾಕ್ತೀನಿ, ಹಾಗೆ ಸ್ವಲ್ಪ ಪೀನಟ್ ಬಟರ್ ಹಾಕ್ಕೊತೀನಿ, ಹಾಗೆ ಮಿಲ್ಕ್ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಿಕೊಂಡು ಶೇಕ್ ಥರ ಮಾಡ್ಕೊಂಡು ಕುಡಿತೀನಿ. ಅದಾದಮೇಲೆ ಜಿಮ್ಗೆ ಹೋಗಿ ವರ್ಕೌಟ್ ಆದಮೇಲೆ ಡಯಟ್ ಏನಂತ ಹೇಳ್ತೀನಿ. ಮತ್ತು ಇವಾಗ ಜಸ್ಟ್ ನಮ್ಮ ಅಮ್ಮನ ಡ್ರಾಪ್ ಮಾಡಿ ಮನೆಗೆ ಬಂದೆ. ಇವಾಗ ಒಂದು ಶೇಕ್ ಮಾಡ್ಕೊಂಡು ಅದನ್ನ ಕುಡಿದ್ಬಿಟ್ಟು ನೆಕ್ಸ್ಟ್ ಜಿಮ್ಗೆ ಹೋಗ್ತೀನಿ. ಜಿಮ್ಗೆ ಹೋದ್ಮೇಲೆ ಇವತ್ತು ಕರೆಕ್ಟಾಗಿ ಏನೇನು ನೋಡ್ಕೊಟ್ಟು ಮಾಡ್ತೀನಿ ಅಂತ. ನಿನ್ನೆ ಚೆಸ್ಟು ಶೋಲ್ಡರ್ ಮಾಡಿದೆ, ಬಟ್ ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ. ಐ ಥಿಂಕ್ ಇವತ್ತು ಸ್ಯಾಟರ್ಡೆ ಅಲ್ವಾ, ಲೆಗ್ ಇರ್ಬೋದೇನೋ, ನೋಡೋಣ. ಅಲ್ಲಿ ಹೋದ್ಮೇಲೆ ಟ್ರೈನರ್ ಏನು ಹೇಳ್ತಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಬನ್ನಿ ಎಲ್ಲರೂ ಜಿಮ್ಮಲ್ಲಿ ಸಿಗೋಣ. ಡೇ 2 4 ಮಂತ್ಸ್ ಚಾಲೆಂಜ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ನೀವು ಕೂಡ 4 ಮಂತ್ಸ್ ಇಟ್ಕೊಂಡು ನಂತರ ಚಾಲೆಂಜ್ ತೊಗೊಳ್ಳಿ. 4 ಮಂತ್ಸಲ್ಲೇ ಮಾಡೋಣ. ಡೇ 1 ಡೇ 2 ಥರನೇ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಮಾಡ್ತಾಯಿರಿ. ನಿಜ 4 ಮಂತ್ಸಲ್ಲಿ ಚೇಂಜ್ ಆಗ್ತೀರಾ. ನಾನು ಇದೇನು ಲಾಗ್ಸ್ 4 ಮಂತ್ಸ್ ಅಷ್ಟೇ ಮಾಡೋದು. ನಾನು ಅದಾದಮೇಲೆ ಏನು ಮಾಡಲ್ಲ. ನನ್ನ ಡ್ರೀಮೇ ಬೇರೆ ಇದೆ. ನಾನು ಇಂಡಸ್ಟ್ರಿಗೆ ಹೋಗಬೇಕು, ಹೀರೋ ಹೋಗಬೇಕು ಅಂತ ನನ್ನ ಡ್ರೀಮ್ ಇರೋದು. ನಾನು ಮಾಡ್ತಿರೋದು ಈ 4 ಮಂತ್ಸಲ್ಲಿ ನಿಮ್ಗೆ ನಂದು ಅಪ್ಡೇಟ್ ಸಿಗುತ್ತೆ. ಇಷ್ಟು ದಿನ ನಾನು ರೀಲ್ಸ್ ಮಾಡ್ತಾ ಇರಲಿಲ್ವಲ್ಲ, ಈ 4 ಮಂತ್ಸ್ ಆದರೂ ನಿಮ್ಗೆ ಅಪ್ಡೇಟ್ ಕೊಡೋಣ ಡೈಲಿ ಏನು ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. 4 ಮಂತ್ಸ್ ನನ್ನ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ನಾನು ಯೂಟ್ಯೂಬ್ ವಿಡಿಯೋ ಮಾಡೋ ಅಷ್ಟು ಟೈಮು ನನಗಿರಲ್ಲ. ನಾನು ಬೇರೆ ಕೆಲಸಗಳು ತುಂಬ ಇದೆ, ಓಕೆನಾ. ಹಾಗೆ ನಮ್ಮ ಟ್ರೈನರು ನಿನ್ನೆ ಹೇಳಿದ್ರಲ್ಲ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದಾರೆ, ಅವರು ಫ್ರೀಯಾಗಿ ಡಯಟ್ ಹೇಳ್ತಾರೆ ನಿಮಗೆ ಏನು ಮಾಡಬೇಕು ಅಂತ, ಏನು ತಿನ್ನಬೇಕು ಅಂತ. ಸೊ ಆ ಡಯಟ್ಗೋಸ್ಕರ ಬಿಹೈಂಡ್ ದ ಫಿಟ್ನೆಸ್ ಅಂತ ಒಂದು ಐಡಿ ಇದೆ ಇನ್ಸ್ಟಾಗ್ರಾಮಲ್ಲಿ, ಅದನ್ನ ಫಾಲೋ ಮಾಡಿ. ಅವ್ರು ನಿಮ್ಗೆ ಏನೇನು ಬೇಕು ಎಲ್ಲ ಫ್ರೀಯಾಗಿ ಹೇಳ್ತಾರೆ. ಬಿಹೈಂಡ್ ದ ಫಿಟ್ನೆಸ್ ಅಂತ ಚೆಕ್ ಮಾಡಿ. ನನಗೆ ಟ್ರೈನ್ ಮಾಡ್ತಾ ಇರೋರೆ. ಓಕೆ ಬನ್ನಿ, ಜಿಮ್ಮಲ್ಲಿ ಸಿಗೋಣ. ಇವಾಗ ಜಸ್ಟ್ ಜಿಮ್ಮಿಗೆ ಬಂದ್ವಿ. ಒಳಗಡೆ ಸಾಂಗ್ ಹಾಕೋರೆ, ಕಾಪಿ ರೈಟ್ಸ್ ಆಗುತ್ತೆ, ಆಫ್ ಮಾಡ್ತೀನಿ. ಬ್ಯಾಕ್ ವರ್ಕೌಟು ಪ್ರತಿಯೊಂದು ಇವತ್ತು ತೋರಿಸ್ತೀನಿ ಏನೇನು ವರ್ಕೌಟ್ ಮಾಡ್ತೀನಿ ಅಂತ. ಇವ್ರು ನೋಡಿ ಲೆಗ್ ವರ್ಕೌಟ್ ಮಾಡಿಬಿಟ್ಟು ಪಾಪ ಮುಚ್ಕೊಳಕ್ಕಾಗ್ತಿಲ್ಲ. 4 ತಿಂಗಳು ಫುಲ್ ಸಣ್ಣ ಆಗ್ಬೇಕು. ಅವ್ರು ಸಣ್ಣ ಆಗೋ ಟ್ರಾನ್ಸ್ಫಾರ್ಮೇಷನ್ನು, ಅದಕ್ಕೆ ಏನಿಗಾಗೋ ಟ್ರಾನ್ಸ್ಫಾರ್ಮೇಷನ್ ನೋಡ್ತಾ ಇದ್ದೀವಿ. 4 ತಿಂಗಳಲ್ಲಿ ಯಾರ್ಯಾರು 4 ತಿಂಗಳಲ್ಲಿ ಯಾರ್ಯಾರು ಹೆಂಗೆ ಚೇಂಜ್ ಆಗ್ತಾರದು ನೋಡ್ತೀರಿ. ಈ ಅಣ್ಣ ಗೈನ್ ಮಾಡ್ತಿದೆ, ನಾನು ಗೈನ್ ಮಾಡ್ತಿದ್ದೀನಿ, ಅವರು ಸಣ್ಣ ಆಗ್ತಿದ್ದಾರೆ, ಮತ್ತು ಇನ್ನಿಬ್ರು ಸೇರ್ಕೊತಾ ಇದ್ದಾರೆ. ನಾಳೆ ನೋಡೋಣ ಯಾರ್ಯಾರು ಹೆಂಗೆ ಚೇಂಜ್ ಆಗ್ತಾರೆ. ಮಾಡಿಸ್ತೀನಿ ಬನ್ನಿ. ಸಾಯಿ ಕಿರಣ್, ಸಾಯಿ ಕಿರಣ್ ತುಂಬ ಹೆಂಗಿದ್ರು ಹಂಗೆ ಅವನೇ ಬಾಡಿ ಡಿಮೋಟಿವೇಟ್ ಮಾಡ್ಬಾರ್ದು. ಎಲ್ಲರಿಗೂ ಹಂಗೆ ಮಾಡ್ತಾರೆ. ಹಾಂ, ವರ್ಕೌಟ್ ಮಾಡೋರು ಕರೆಕ್ಟ್ ವರ್ಕೌಟ್ ಮಾಡೋಕ್ಕೆ ಬಿಡಲ್ಲ. ಅಲ್ಗೋಗ್ಬಿಟ್ಟು ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು, ಹಾಯ್ ಗೈಸ್, ಜಿಮ್ಮಿಗೆ ಬಂದಾಗ ಹೆಂಗಿದ್ರು ಇವಾಗ ಹಂಗೆ ಇದ್ದಾರೆ. ಅಲ್ಲ, ಅಲ್ಲಿ ಜನ ಡಿಮೋಟಿವೇಟ್ ಆಗ್ಬಿಟ್ರೆ ಆಮೇಲೆ ಅವ್ನು ಹೇಳೋದಲ್ಲ ನಂಬಿಡಿ. ನೀವು ಜಿಮ್ಮಿಗೆ ಬಂದು ಡಯಟ್ನ ನೀಟಾಗಿ ಮೇಂಟೈನ್ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ, ರಿಸಲ್ಟು ನಿಮ್ಗೆ ಹಂಗೆ ಸಿಗುತ್ತೆ. ಇನ್ನೂ ನಮ್ಮ ಟ್ರೈನರ್ ಬಂದಿಲ್ಲ, ಕೆಳಗಡೆ ಇದ್ದಾರೆ. ಇಲ್ಲೊಬ್ರು ಇದ್ದಾರೆ, ಕೋಚ್ ತೋರಿಸ್ತೀನಿ. ಕೋಚ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅಲ್ಲ ಬಂದೆ ಹೋಗಿ ಕ್ವಶನ್ ಕೇಳ್ತ ಸ್ವಲ್ಪ ನೋಡು. ಏನು ಹೇಳಕ್ಕೆ ಇಷ್ಟಪಡ್ತೀರ ಬ್ರೋ? ನೆಕ್ಸ್ಟ್ ಮಿಸ್ಟರ್ ಕರ್ನಾಟಕ ನೆಕ್ಸ್ಟ್ ಯಾವಾಗ? ನೆಕ್ಸ್ಟ್ ಮಾರ್ಚ್. ನೆಕ್ಸ್ಟ್ ಇಯರ್
ನೆಕ್ಸ್ಟ್ ಇಯರ್ ಮಿಸ್ಟರ್ ಕರ್ನಾಟಕ ಹೊಡಿತಾರೆ ಎಲ್ಲ ನೀಟಾಗಿ ನೋಡ್ಕೊಂಬಿಡಿ. ಆಮೇಲೆ ನಮ್ಮ ಹತ್ರ ಸಿಗಲ್ಲ ಇವರು, ಹೋಗ್ಬಿಡ್ತಾರೆ. ಬ್ಯಾಕಿಗೆ ಫಸ್ಟ್ ವರ್ಕೌಟ್ ಮಾಡ್ತಿರೋದು ಕ್ಲೋಸ್ ಗ್ರಿಪ್ ಲೈಟ್ ಫುಲ್ ಡೌನ್ ಮಾಡ್ತಿದ್ದೀವಿ. ಇದನ್ನು 3 ಸೆಟ್ಸ್ ಮಾಡ್ಕೊತೀವಿ. ಆಲ್ಟರ್ನೇಟ್ ಮಾಡ್ತಾಯಿದ್ದೀವಿ. ಒಂದು ಕೇಬಲ್ ರೋಯಿಂಗು, ಈಗ ಫಸ್ಟು ಕ್ಲೋಸ್ ಗ್ರಿಪ್ ಲ್ಯಾಟ್ ಬೋಲ್ ಡೌನು ಮತ್ತು ಕೇಬಲ್ ರೋಯಿಂಗು 3 ಸೆಟ್ಸು. ಸೈಜ್ ಆಗುತ್ತೆ. ಯಾರಾದರೂ ನಿಮಗೆ ಲ್ಯಾಡ್ಸ್ ಬಿಲ್ಡ್ ಮಾಡಬೇಕಂದ್ರೆ ಸೊ ಈ ಸಿಂಗಲ್ ಫಾರ್ಮ್ ಟ್ರೈನ್ ಮಾಡಿ ಇವಾಗ ಇದೇ ನಾವು ಮಾಡಬೇಕು. ಏನು ಹೇಳಿದ್ರಿ? ಇವಾಗ ಇದೇ ನಾವು ಮಾಡಬೇಕು. ಇದು ನೀವು ಮಾಡಬೇಕು. ಸೊ ಇವ್ರ ಪೋಸ್ಟ್ ಕರೆಕ್ಟ್ ಚೆಕ್ ಮಾಡ್ತೀನಿ, ನೋಡ್ಕೊಳ್ಳಿ ಗೈಸ್. ಹಾಂ, ಒಂದು ಲೆಫ್ಟ್ ಹ್ಯಾಂಡ್ ಅದೇ ಸಪೋರ್ಟ್ ತಗೋ, ಇನ್ನೊಂದು ಕಾಲಿಗೆ ಸಪೋರ್ಟ್ ಇಟ್ಕೊ. ಹಾಂ ವೆರಿ ಗುಡ್. ಹಂಗಲ್ಲ, ಉಲ್ಟಾ ಮಾಡ್ಕೊಂಡು. ಹಾಂ, ಎಳಿ ಇವಾಗ. ಹಾಂ, ನೋಡು ಹಿಂಗೆ ಬರುತ್ತಲ್ಲ. ಹಾಂ, ಎಸ್, ವೆರಿ ಗುಡ್. ಸುಡಿ ಇವ್ರು ಬ್ಯಾಕ್ ನೋಡಿ ಹಿಂಗೆ ಬಿಲ್ಡ್ ಆಗುತ್ತಾ. ಹಾಂ, ರೈಟ್. ಸಿಂಗಲ್ ಆರ್ಮ್ ರೋಯಿಂಗು. ಸೊ ಇದೊಂದು ಓಲ್ಡ್ ಸ್ಕೂಲ್ ಹೋಗ್ಬೋದು. ಸೊ ಇದು ಯಾವಾಗ ನಿಮ್ಮ ಬ್ಯಾಗ್ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಮ ಸೈಡ್ ಲ್ಯಾಕ್ ಬಿಲ್ಡ್ ಆಗುತ್ತೆ ಇದು ಮಾಡೋದು. 15 ಕೌಂಟ್ಸ್ ಮಾಡಿ, ಜಾಸ್ತಿ ಬೇಡ. ಓನ್ಲಿ 15 into 4 ಸೆಟ್ಸ್ ಮಾಡೋದು. ನಾವು 4 ಮಾಡ್ತೀವಿ, ನೀವು 3 ಮಾಡೋದು ಪರವಾಗಿಲ್ಲ. ಸೊ ಇದು ನಿಮ್ಮ ಬ್ಯಾಗಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಸೊ ಬಿಗಿನರ್ಸ್ ಆಗಿರಲಿ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದು ಮಾಡೋದು ಪರವಾಗಿಲ್ಲ. ಇದರಲ್ಲಿ ಹೆವಿ ವೇಟ್ಸ್ ಹೊಡೋದು ಒಳ್ಳೆಯದು. ಬ್ರೋ, ನೀವು ವರ್ಕೌಟ್ ಮಾಡಲ್ವಾ ಇವತ್ತು? ನಾನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ವರ್ಕೌಟ್ ಇದೆ. ಏನು ಮಾಡ್ತೀಯಾ? ಯಾಕೆ ಏನು ವರ್ಕೌಟ್ ಮಧ್ಯಾಹ್ನ 3 ಗಂಟೆ? ಹಂದಿ ಹಿಡಿಯಕ್ಕೆ ಹೋಗ್ತಾ ಇದ್ದೀವಿ ನಾನು ಅವನು. ಇಲ್ಲೊಬ್ರು ಇದ್ದಾರೆ, ಕರೆಕ್ಟಾಗಿ 5 ವರ್ಷ ತಗೊಂಡು 5 kg ಸಣ್ಣ ಆಗಿದ್ದಾರೆ. ರೆಕಾರ್ಡ್ ಮಾಡಿದ್ದಾರೆ. ತೋರಿಸ್ತೀರಿ ಆ ಮಹಾನ್ ವ್ಯಕ್ತಿನ. ಸರ್, ಮೋದಿ ಸ್ವಲ್ಪ ತೋರಿಸ್ತೀರಾ? ಅಷ್ಟು ಓದ್ಲ ಹೊಡಿತಿದ್ದೆ. ಜಿಮ್ ಮಾಡ್ಬೇಕಾದ್ರೆ ಸೀರಿಯಸ್ ಆಗಿರಬೇಕು. 5 ಇಯರ್ಸ್ ಓದ್ಲ ಹೊಡೀರಿ, ಆಮೇಲೆ ಸೀರಿಯಸ್ ಆಗಿರ್ಬೇಕು. ಬ್ಯಾಕ್ ವರ್ಕೌಟ್ ಮುಗೀತು. ನೆಕ್ಸ್ಟು ನೀನು ಹೇಳ್ಬಿಡೋದು ಅಂತ. ಆರ್ಮ್ಸ್ ಹೊಡ್ಕೊಂಡೆ, ಆರ್ಮ್ಸ್ ವರ್ಕೌಟ್ ಅಂತೆ. ರೈಸು ಬೈಸು ನೋಡಿ, ಇದು 3 ಸೆಟ್ಸು. ಆರ್ಮ್ಸ್ಗೆ ಒಂದು ಸೈಡ್ ಡಂಬಲ್ ಪ್ರೆಸ್ಸು ಮತ್ತು ಹ್ಯಾಮರ್ ಕರ್ಲ್ ಮಾಡಿದ್ದೀವಿ. 2 ಆಲ್ಟರ್ನೇಟಿವ್ ಮಾಡ್ಕೊಂಡ್ವಿ. ಇವಾಗ ನೆಕ್ಸ್ಟು ರೋಪ್ ಪುಷ್ ಡೌನು, ರೋಪಲ್ಲೇ ಮತ್ತು ಕರ್ಲ್. ಅದೇ. ಸೊ ಅದನ್ನ ಹೇಗೆ ಮಾಡೋದು ಅಂತಲೂ ತೋರಿಸ್ತೀವಿ.
ಮಾಡಿ, ಶೇರ್ ಮಾಡಿ, ಮತ್ತು ನೀವು ನಮ್ಮನ್ನ ಫಾಲೋ ಮಾಡಿ. ನೀವು 4 ಮಂತ್ಸಲ್ಲಿ ಆ ಚಾಲೆಂಜ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು 4 ಮಂತ್ಸಲ್ಲಿ ಗೇನ್ ಆಗ್ಬೋದು. ಡೇ 2 ಕಂಪ್ಲೀಟ್ ಆಗಿದೆ. ಟ್ರೈನರು ಹೆಸರು ಆಸಿಫ್ ಅಂತ. ಇವ್ರು ಅವಾಗ ನನ್ನ ಶಂಕರ ಅಂತಾರೆ, ಅದು ಅವ್ರಿಗೆ ಗೊತ್ತಿಲ್ಲ ಅವ್ರು ದೊಡ್ಡ ಶಂಕರ ಅಂತ. ಎಲ್ಲ ನೋಡಿದಿರ ಲೆಫ್ಟ್ ಇವ್ನು ದೊಡ್ಡ ಶಂಕರ, ಅದಕ್ಕೆ ನೀನು ದೊಡ್ಡ ಶಂಕರ ಅದಕ್ಕೆ. 5 ವರ್ಷ ತಗೊಂಡು 5 kg ಲಾಸ್ ಆಗುತ್ತೆ. ಹಾಂ, ಡೇ 2 ಕಂಪ್ಲೀಟ್ ಆಯಿತು. ಡೇ 2 ಕಂಪ್ಲೀಟ್ ಆಗಿದೆ. ಇವತ್ತು ಬ್ಯಾಕ್ ಮತ್ತು ಆರ್ಮ್ಸ್ ಇರೋದು. ಸೊ ನಾಳೆ ರೆಸ್ಟ್ ಡೇ ಇರುತ್ತೆ. ಇವರು ಮಂಡೇ ಅಗೇನ್ ಸ್ಟಾರ್ಟ್ ಆಗುತ್ತೆ ಡೇ 3. ಸೊ ಡೇ 3 ಇವತ್ತು ಮತ್ತೆ ಪುಷ್ ಸ್ಟಾರ್ಟ್ ಆಗುತ್ತೆ. ಡೇ 3 ಲೆಗ್ಸ್ ಇರುತ್ತೆ. ಸೊ ಅವಾಗ ಇವರಿಗೆ ಸ್ವಲ್ಪ ಲೆಗ್ಸಾ ಲೆಗ್ಸ್ ಇದ್ದೇ ಇರುತ್ತೆ. ಲೆಗ್ಸ್ ದಿನ ತೋರಿಸ್ಬೇಕು ನಿಮಗೆ, ತುಂಬ ಚೆನ್ನಾಗಿರ್ತದೆ. ವಿಡಿಯೋ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಥ್ಯಾಂಕ್ ಯು. ಓಕೆ, ಬಾಯ್ 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 ಬಾಯ್, ಸಿಗೋಣ.